ಇವತ್ತು ಅಂಗಾರಕ ಜಯಂತಿಯ ಪ್ರಯುಕ್ತ ಸಾಕಷ್ಟು ವಿಚಾರಗಳನ್ನ ನಮ್ಮ ಮುಂದಿಡ್ತಿದ್ರಿ. ಮಾತುಕತೆ ಮುಂದುವರಿಸೋಣವಾ? ಎಲ್ಲ ವೀಕ್ಷಕರಲ್ಲಿ ಒಂದು ವಿಶೇಷ ಅಂದರೆ ನೋಡಿ, ಅಂಗಾರಕ ಜಯಂತಿ ಇದ್ದಾಗ ಜೀವನದಲ್ಲಿ ಅಂಗಾರಕ ದೋಷವನ್ನು ಕಳ್ಕೊಳ್ಳೋದು ಬಹಳ ಮುಖ್ಯ. ಈ ಅಂಗಾರಕ ದೋಷವನ್ನು ಯಾವ ಕಾಲಕ್ಕೆ ಕಳ್ಕೊಳ್ಳೋಕ್ಕೆ ಸಾಧ್ಯವೇ ಆಗೋದಿಲ್ಲ. ಎಷ್ಟು ಪ್ರಯತ್ನ ಪಟ್ಟರು, ಎಷ್ಟು ಸರಿ ನರಸಿಂಹಸ್ವಾಮಿಗೆ ನಮಸ್ಕಾರ ಮಾಡಿದ್ರು, ಎಷ್ಟು ಸರಿ ಚೌಡೇಶ್ವರಿಗೆ ನಮಸ್ಕಾರ ಮಾಡಿದ್ರು, ಯಾವ ಕಾಲಕ್ಕೂ ಆ ದೋಷಗಳು ಹೋಗೋದೇ ಇಲ್ಲ. ಸುಮ್ಮನೆ ಪೂಜೆ ಪುನಸ್ಕಾರ ಮಾಡ್ಕೊತಾರೆ, ಭಾಳ ಸುಳ್ಳು ಇದೆಲ್ಲ. ಯಾವ ಕಾಲಕ್ಕೂ ಹೇಳ್ತೀನಿ ಕೇಳಿ, ಸುಮ್ಮನೆ ಪೂಜೆ ಪುನಸ್ಕಾರ ಮಾಡೋದು, ಯಾರ್ಯಾರು ಅಂಗಾರಕ ದೋಷವನ್ನು ಹೋಗುತ್ತೆ, ಕುಜದೋಷಕ್ಕೆ ಪೂಜೆ ಮಾಡ್ತೀವಿ ಅನ್ನೋದು ಇದೆಲ್ಲ ಶಾಸ್ತ್ರದಲ್ಲಿ ಇರವೇ ಇಲ್ಲ. ನಿಜವಾದ ಶಾಸ್ತ್ರದಲ್ಲಿ ಇರೋದೇ ಒಂದು, ಕುಜ ರಾಹು ಸಂಧಿ ಹೋಮ. ಆ ರಾಹು ಕುಜನ ಜೊತೆ ಸೇರ್ಕೊಂಡಾಗ ಕುಜ ರಾಹು ಸಂಧಿ ಇರುತ್ತೆ. ಅದು ಯಾವ ಕಾಲಕ್ಕೂ ಗ್ರಹಗಳನ್ನ ಬೇರೆ ಮಾಡೋಕ್ಕಾಗದಿದ್ದಾಗ ಇವರಿಗೆ ಈ ದೋಷಗಳು ಬರುತ್ತೆ. ಆಗ ಫಸ್ಟ್ ನೀವು ಮಾಡಿಸ್ಕೋಬೇಕಾದ್ದು, ಹುಟ್ಟುತ್ತಾನೆ ಮಗುಗೆ ಕುಜ ರಾಹು ಸಂಧಿ ಹೋಮವನ್ನು ಮಾಡಿಸ್ಕೋಬೇಕು. ರಾಹು ದಶೆಯಲ್ಲಿ ಕುಜ ಇದ್ದಾಗ ಕುಜ ಭುಕ್ತಿ ನಡಿಬೇಕಾದ್ರೆ, ಅಥವಾ ಕುಜ ದಶೆಯಲ್ಲಿ ರಾಹು ಭುಕ್ತಿ ಇದ್ದಾಗ ನಡೀತಾ ಇದ್ದಾಗ ಇದನ್ನು ಯಾವ ಕಾಲಕ್ಕೂ ಪರಿವರ್ತನೆ ಮಾಡಿಸ್ಕೊಂಡ್ರೆ ಬಹಳ ಮುಖ್ಯ. ಕುಜ ರಾಹು ಸಂಧಿ ಹೋಮ ಈ ಪ್ರದೋಷ ಕಾಲದಲ್ಲಿ ಅಂಗಾರಕ ಜಯಂತಿಯಂದು ನಾವು ಸ್ಮರಣೆ ಮಾಡಬೇಕಾದ್ದು ಬಹಳ ಮುಖ್ಯವಾಗಿದ್ದು ಸಾಯಂ ಸಂಧ್ಯಾ ಕಾಲದಲ್ಲಿ ಅಂಗಾರಕ ಜಯಂತಿ. ದಯವಿಟ್ಟು ಇವತ್ತೆಲ್ಲ ವೀಕ್ಷಕರು ಸಂಸ್ಕಾರದಲ್ಲಿ ಸಂಪ್ರದಾಯವಾಗಿ ನಾವು ಮಾಡಬೇಕಾದ ಇಷ್ಟೇ. ಇವತ್ತು ನೀವೆಲ್ಲರೂ ಪಾನಕ ಕೋಸಂಬರಿಯನ್ನು ಮಾಡ್ಕೊಳ್ಳಿ. ಹುಳಿ ಅಂಶವಾಗಿರ್ತಕ್ಕಂಥದ್ದು ಏನು ಬೇಕಾದರೂ ಮಾಡ್ಕೊಳ್ಳಿ, ಅನ್ನವನ್ನು ಬಿಟ್ಟು. ಯಾಕಂದರೆ ಪ್ರದೋಷದ ದಿವಸನೇ ಆ ಅನ್ನ ಮಾಡಬಾರ್ದು ಅಂತ ಹೇಳ್ತೀವಿ. ಅವಲಕ್ಕಿ ಚಿತ್ರಾನ್ನ ಬೇಕಾದ್ರೆ ಮಾಡ್ಕೋಬೋದು, ಇಲ್ಲ ನಿಂಬೆಹಣ್ಣು ಪಾನಕ ಮಾಡ್ಕೋಬೋದು, ನೈವೇದ್ಯವನ್ನು ಕೊಡ್ಬೋದು. ಯಥೇಚ್ಛವಾಗಿ ನಿಂಬೆಹಣ್ಣು ಪಾನಕವನ್ನು ನೈವೇದ್ಯ ಮಾಡಿ ಅಮ್ಮನವ್ರ ದೇವಸ್ಥಾನದಲ್ಲಿ, ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ, ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಹಂಚ್ಬೋದು. ನಿಂಬೆಹಣ್ಣನ್ನು ಹಾರವಾಗಿರೋರಿಗೆ ನಿಂಬೆಹಣ್ಣನ್ನು ನಮಸ್ಕಾರ ಮಾಡಿಕೊಂಡು ಆ ಮಂತ್ರ ಪೂಜೆಯನ್ನು ಮಾಡ್ಬೋದು. ನೀವು ನಿಂಬೆಹಣ್ಣನ್ನು ಇವತ್ತು ಯಾರು ಮನೆಯಲ್ಲಿ ಒಂದು ವೇಳೆದೆಲ್ಲ ಇಡಬೇಕು, ಆ ವೇಳೆದಲ್ಲಿ ಅರ್ಶಿಣದ ಕೊಂಬಿಡಬೇಕು, ₹1 ಕಾಯಿನ್ ಇಡಬೇಕು, ಆ ₹1 ಕಾಯಿನ್ ಜೊತೆ ಬಟ್ಲೆ ಅಡಿಕೆ ಇಡಬೇಕು. ಜ್ಞಾಪಕ ಇಟ್ಕೊಳ್ಳಿ, ವೇಳೆದಲ್ಲೇ ₹1 ಕಾಯಿನ್ನು, ಬಟ್ಲೆ ಅಡಿಕೆ, ಅಲ್ಲಿ ಅರ್ಶಿಣ ಕುಂಕುಮ ಹಾಕಿ ಒಂದು ನಿಂಬೆಹಣ್ಣು ಇಡಬೇಕು. ಸ್ಮರಣೆ ಮಾಡ್ಕೋಬೇಕಾದ್ರೆ ಅರ್ಶಿಣದ ಕೊಂಬು ಜೊತೆ ಕುಂಕುಮ ಅರ್ಚನೆ ಮಾಡಬೇಕು. ಓಂ ದುರ್ಗಾಯ ನಮಃ, ದುರ್ಗಸ್ವರೂಪಿಣೇ ನಮಃ, ಅಂತರ್ಯಾಮಿಣೇ ನಮಃ, ಭದ್ರಕಾಳಿ ರೂಪಿಣೇ ನಮಃ. ಆ ರೀತಿ ರೌದ್ರ ದೇವತೆಗಳನ್ನು ಸ್ಮರಣೆ ಮಾಡ್ಕೋಬೇಕು. ಬಹಳ ಚೆನ್ನಾಗಿ ಸ್ಮರಣೆ ಮಾಡಿಕೊಂಡಾಗ ಅಲ್ಲಿರ್ತಕ್ಕಂಥ ನಿಂಬೆಹಣ್ಣನ್ನು ತಗೊಂಡು ಸಾಯಂಕಾಲದಲ್ಲಿ ಪರಿಪೂರ್ಣವಾಗಿ ಸ್ಮರಣೆ ಮಾಡಿಕೊಂಡು ನಾವೆಲ್ಲ ಹಾಕಬೇಕು ಕ್ಯಾಶ್ ಬಾಕ್ಸಲ್ಲಿ. ಇವತ್ತೇ ನಿಂಬೆಹಣ್ಣನ್ನು 1 ಲೋಟ ನೀರು, ಅಂದರೆ ಗ್ಲಾಸು ಗಾಜಿನ ಲೋಟದಲ್ಲಿ 3/4 ನೀರು ತುಂಬಿಸಿ ಒಂದು ನಿಂಬೆಹಣ್ಣು ಅದರೊಳಗೆ ಹಾಕಿಡಿ. ಇದು ಮೊದಲೇ ಹೇಳಿದ್ದೆ, ಆದರೂ ಕೇಳಬೇಕಲ್ಲ. ಆ ನೀರನ್ನು ಯಾಕೆ ಹಾಕಬೇಕು ಅಂದರೆ, ಹೊರಗಡೆ ಬಂದಿರ್ತಾನೆ ನಿಂಬೆಹಣ್ಣು. ಸಾಧಾರಣವಾಗಿ ಏನು ಹೇಳಿ, ಒಂದ್ಸಲಿ ಹಾಕ್ತೀವಿ ನಿಂಬೆಹಣ್ಣು ಹಾಕಿದ ತಕ್ಷಣ ಏನಾಗುತ್ತೆ, ಒಳಗಡೆ ಹಾಗೇ ಇರುತ್ತೆ. 2ನೇ ದಿವಸ ಏನಾಗುತ್ತೆ, ಫುಲ್ ಮುಳುಗುತ್ತೆ. ಮುಳುಗಿದಾಗ ಭಾಳ ವಿಚಾರ ಏನು ಗೊತ್ತಾ, ಒಳಗಡೆ ಮುಳುಗಿ ಹೋದಾಗ ತಿರುಗಿ ನಿಂಬೆಹಣ್ಣು ಮೇಲೆ ನಿಂತ್ಕೊಳತ್ತಾ, ಗ್ಯಾರಂಟಿ ನಿಂತ್ಕೊಳ್ಳುತ್ತೆ. ಯಾಕೆಂದರೆ ಕಚಡ ಜನಗಳು ಬರ್ತಾರೆ. ಆ ಕಚಡ ಜನಗಳು ಏನಾದರೂ ಬಂದರು ನಮ್ಮ ಮನೆಗೆ ಅಂದರೆ ಇವ್ರು ನಿಜವಾಗ್ಲೂ ಕೆಟ್ಟವರು ಅನ್ನೋದು ಗೊತ್ತಾಗೋದು ಹೇಗೆ ಅಂದರೆ, ನಿಂಬೆಹಣ್ಣು ಡಕ್ಕಂತ ಮೇಲೆ ಬಂದು ನಿಂತ್ಕೊಳ್ಳುತ್ತೆ. ಆಗ ಓಹೋ ಈ ದರ್ದೊಂದು ಬಂದು ಹೋದ, ಅದಕ್ಕೆ ನಿಂಬೆಹಣ್ಣು ನಿಂತಿದೆ. ತಕ್ಷಣ ಏನು ಮಾಡಬೇಕು, ಆ ನಿಂಬೆಹಣ್ಣು ಮನೆಗೆ ನಿವಾಳಿಸಿ ಹೊರಗಡೆ ಹೋಗಿ ಎಡಗಾಲಲ್ಲಿ ತುಳಿದ್ಬಿಟ್ಟು ಈ ಕಡೆ ಇರೋದು ಆ ಕಡೆ, ಆ ಕಡೆ ಇರೋದು ಆ ಕಡೆ ಬಿಸಾಕ್ಬಿಟ್ಟು ನೀರು ಚೇಂಜ್ ಮಾಡಿ ಮತ್ತೆ ಒಂದು 3/4 ನೀರಿಟ್ಟು, ಗಾಜಿನ ಗ್ಲಾಸು ಕಾಣಬೇಕಲ್ಲ ನಿಮಗೆ, ಆ ಗಾಜಿನ ಗ್ಲಾಸಲ್ಲಿ 3/4 ನೀರಿಟ್ಟು ಒಂದು ನಿಂಬೆಹಣ್ಣು ಹಾಕೋದು. ಈ ರೀತಿ ಮಾಡಿಕೊಂಡಾಗ ಪ್ರಯೋಗಶೀಲವಾಗಿರ್ತಕ್ಕಂಥ ಈ ಗುರುವಾರ ಪರಿಪೂರ್ಣ ಅನುಗ್ರಹ ಸಿಗುತ್ತೆ, ಗುರು ಮಂಗಳ ಯೋಗವಾಗುತ್ತೆ. ಇದು ಸತ್ಯ. ನೀವುಗಳು ಇವತ್ತೇನು ಮಾಡ್ಬೋದು ಅಂದರೆ, ಯಾವುದಾದ್ರೂ ಹೆಣ ಹೋಗ್ತಾ ಇದೆ, ಇನ್ ಕೇಸ್ ನಿಮ್ಮ ಹತ್ರ ಮನೆ ಹತ್ರ ಎಲ್ಲ ಹೆಣ ಹೋಗ್ತಾ ಇರುತ್ತೆ, ಆ ಹೆಣ ಹೋಗ್ತಾ ಇದ್ದ ಸಮಯದಲ್ಲಿ ಒಂದು ಹೂವಿನ ಹಾರ ಯಾವುದೇ ಎತ್ಕೊಳ್ಳಿ, ತಲೆ ಕೆಡಿಸ್ಕೊಬೇಡಿ, ನೀವು ಒಂದು ಹೂವಿನ ಹಾರ ದಾನ ಮಾಡಿದ್ರೆ ಋಣವನ್ನು ಕಳ್ಕೊಳ್ಳೋ ಶನಿಗೆ ಈ ಹೂವನ್ನು ಕೊಟ್ಟಾಗ ಅಂಗಾರಕ ದೋಷ ಬೇಗ ಹೋಗುತ್ತೆ. ಅದಕ್ಕೆ ಸಾಯ್ತಾರ ಅಂತ ಕಾಯ್ಕೊಂಡು ಕೂತ್ಕೋಬೇಡಿ, ಅಥವಾ ಸ್ಮಶಾನ ಮುಂದೆ ಹೋಗಿ ಕೂತ್ಕೊಂಡ್ಬಿಟ್ಟು ಹೂವಿನ ಹಾರ ಜಾಸ್ತಿ ಹಾಕ್ಬಿಡ್ಬೇಡಿ. ಎಲ್ಲ ಹೆಣಕ್ಕೆ ಪೂರ್ತಿ ಹಾಕ್ದಂಗೆ ಅಕಸ್ಮಾತ್ ಮನೆಯ ಮುಂದೆ ಪಾಸ್ ಆಯ್ತಾ, ಅಥವಾ ನೀವು ಆ ಏರಿಯಲ್ಲಿ ಪಾಸ್ ಆಗ್ತಾ ಇದೆ, ತಕ್ಷಣಕ್ಕೆ ಒಂದು ಹೂವನ್ನ ಹೀಗೆ ಕೊಟ್ಟುಬಿಟ್ರೆ ದೋಷ. ಅಂದರೆ ನಮ್ಮ ದೃಷ್ಟಕ್ಕೆ ಆ ಹೆಣ ಹೋಗ್ತಾ ಇರಬೇಕು, ಅಥವಾ ಯಾರಾದರೂ ಸಾಯಬೇಕು. ಈ ರೀತಿ ಇದ್ದಾಗ ಪರಿವರ್ತನೆ. ಲೋಕವೆಲ್ಲ ಸುಭಿಕ್ಷವಾಗಿರೋಕ್ಕೆ ನಮಗೋಸ್ಕರ ಇನ್ನೊಬ್ರು ಸಾಯಬೇಕಾಗಿಲ್ಲ. ಜಗತ್ತಲ್ಲಿ ಯಾವತ್ತು ಸಂರಕ್ಷಣೆ ಮಾಡೋ ಅಂಗಾರಕ ಬುಧನ ಜೊತೆ ಕೂತ್ಕೊಂಡಾಗ ಮನೆ ಒಳ್ಳೆಯ ನಿರ್ಮಾಣವಾಗುತ್ತೆ. ವಾಸ್ತುಯುತವಾಗಿರ್ತಕ್ಕಂಥ ಜೀವನ ಎಲ್ರಿಗೂ ಚೆನ್ನಾಗಿ ನಡೀಲಿ. ಇವತ್ತಿನ ಪ್ರದೋಷ ಕಾಲ ಬಹಳ ಮುಖ್ಯವಾಗಿರಲಿ. ನೀವೆಲ್ಲ ಪ್ರದೋಷಕ್ಕೆ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನಕ್ಕೆ ಬರ್ಬೋದು. ಜ್ಞಾಪಕ, ಸಾಯಂಕಾಲ 4 ಗಂಟೆಗೆ ಕಾರ್ಯಕ್ರಮ ನೋಡಿಕೊಂಡು ಪಾನಕ ಕೋಸಂಬರಿ ಎಲ್ಲ ಮುಗಿಸ್ಕೊಂಡು ಬನ್ನಿ. ಅಲ್ಲೂ ಪ್ರಸಾದ ಸ್ವೀಕರಣೆ ಮಾಡಿಕೊಂಡು ಶಿವನಿಗೆ ನಮಸ್ಕಾರ ಮಾಡಿ ನಂದೀಶ್ವರನ ಅನುಗ್ರಹ ತಗೊಂಡು ಧಾರಾಳವಾಗಿ ಬರ್ಬೋದು. ಇನ್ನು ಮೇಲೆ ಯಾವತ್ತಿದ್ರೂ ಹೀಗೆ ಮಠದಲ್ಲಿ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ದೈವೇ ಚಿತ್ತ ಅನುಗ್ರಹ ಸಿದ್ಧಿ ಆಗಲಿ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಅಂಗಾರಕನ ಕೃಪೆ ಇದ್ರಷ್ಟೇ ನಮ್ಮ ಜೀವನ ಸೌಖ್ಯವಾಗಿರುತ್ತೆ. ಹಾಗಾಗಿ ಆ ಅಂಗಾರಕನ ಒಂದು ದೋಷ ಪರಿಹಾರ ಮಾಡ್ಕೊಳ್ಳಿಕ್ಕೆ ಏನೆಲ್ಲ ಪರ್ಯಾಯ ಮಾರ್ಗಗಳಿವೆ ಅಂತ ಕೂಡ ಬಹಳ ಸೊಗಸಾಗಿ ತಿಳಿಸ್ಕೊಟ್ರಿ. ಎಂದಿನಂತೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನಾಳೆ ಬಹಳ ವಿಶೇಷ ವರಮಹಾಲಕ್ಷ್ಮಿ ಹಬ್ಬ. ಹಾಗಾಗಿ ಮತ್ತಷ್ಟು ವಿಶೇಷ ಮಾಹಿತಿಯನ್ನ ನಾವು ಹೊತ್ತು ಬರ್ತೀವಿ ಅಂತ ಹೇಳ್ತಾ ಹೋಗಿ ಬರ್ತೀವಿ. ನಮಸ್ಕಾರ.